ಜ್ಞಾನಾರ್ಜನೆಗೆ ಪುಸ್ತಕಗಳ ಓದು ಬಹಳ ಅಗತ್ಯ. ಉಳಿದೆಲ್ಲ ಜ್ಞಾನ ಮೂಲಗಳಿಂದ ಪುಸ್ತಕ ಓದಿನ ಮೇಲದ ಜ್ಞಾನಾರ್ಜನೆ ಬಹಳ ಪರಿಣಾಮಕಾರಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದರು. ಕನ್ನಡದಲ್ಲಿ ಒಂದು ನಾಣ್ಣುಡಿ ಇದೆ, ದೇಶ ಸುತ್ತು ಪುಸ್ತಕ ಓದು, ಕೋಶ ಓದು ಅಂತ. ದೇಶ ಸುತ್ತು ಕೋಶ ಓದು ಅಂತೇಳಿ. ಸೊ ಅದು ಒಂದು ನಾಣ್ಣುಡಿ ಕನ್ನಡದಲ್ಲಿ. ಅದರಿಂದ ನಮ್ಮ ಜ್ಞಾನದ ಬೆಳವಣಿಗೆ ಆಗ್ಬೇಕಾದ್ರೆ, ಜ್ಞಾನ ವಿಕಾಸ ಆಗ್ಬೇಕಾದ್ರೆ ಪುಸ್ತಕಗಳನ್ನ ಓದಲೇಬೇಕಾಗ್ತದೆ. ಕನ್ನಡದಲ್ಲಿ ಅನೇಕ ಜನ ಲೇಖಕರಿದ್ದಾರೆ, ಅನೇಕ ತರದ ಅನೇಕ ವಿಷಯಗಳ ಮೇಲೆ ಪುಸ್ತಕಗಳನ್ನ ಬರೆದವರಿದ್ದಾರೆ, ಅನೇಕ ಪುಸ್ತಕಗಳು ಸಿಗ್ತವೆ. ಅದರಿಂದ ಪುಸ್ತಕಗಳನ್ನ ಓದಲೇಬೇಕು ನಾವು. ನಮ್ಮ ಜ್ಞಾನ ಬೆಳವಣಿಗೆ ಆಗ್ಬೇಕಾದ್ರೆ, ಜ್ಞಾನ ವಿಕಾಸ ಆಗ್ಬೇಕಾದ್ರೆ, ಅದರಿಂದ ಅನುಭವ ಬರಬೇಕಾದ್ರೆ ನಾವು ಪುಸ್ತಕಗಳನ್ನ ಓದಲೇಬೇಕು. ಆದ್ರೆ ಓದ್ತೀವಿ ಅಂತ ಕೊಂಡು ಓದಬೇಕು ಅಷ್ಟೇ. ವೀರಲೋಕ ಪ್ರಕಾಶನ ಆಯೋಜಿಸಿದ್ದ ಪುಸ್ತಕ ಸಂತೆಯನ್ನು ಉದ್ಘಾಟಿಸಿ ಮಾತನಾಡಿದರು. ನಮ್ಮೂರಿನಲ್ಲಿ ಒಬ್ರು ಇದ್ರು, ರಾಮೇಗೌಡ ಅಂತ. ಅವನು ಯಾವಾಗಲೂ ಪೇಪರ್ ಓದನು. ನಾನು ರಾಜ್ಯದಲ್ಲಿ ಊರಿಗೆ ಹೋದ್ರೆ ಒಂದು ಪೇಪರ್ ತರಿಸುವೆ. ಆ ಪೇಪರ್ ನಾನು ಓದ್ ಮುಗಿಸದ್ನೇ ಕಾಯ್ಕ ಕೂತಿರೋನು. ಆಮೇಲೆ ಆ ಪೇಪರ್ ನನಗೂ ಕೊಡದೆ ತಗೊಂಡೋಗ್ಬಿಡೋನು ಅಂತ. ಹಂಗೆ ನಮ್ಮ ಊರಿನಲ್ಲಿ ಆ ತರ ಮಾಡ್ತಾ ಇದ್ದಾರೆ ರಾಮೇಗೌಡ ಅಂತ. ಪಾಪ ಈಗ ಕಾಲವಾಗಿದ್ದಾನೆ. ಸೊ ನಾನೇನು ಹೇಳೋದು ಇಷ್ಟೇ ಹೇಳ್ತೀನಿ, ನಾವೆಲ್ಲರೂ ಕೂಡ ಈ ಪುಸ್ತಕ ಸಂತೆ ಇದೆಯಲ್ಲ, ಇದು 135 ಎಷ್ಟು ಕೇಂದ್ರಗಳು, 135 ಸ್ಟಾಲ್ಗಳನ್ನು ಓಪನ್ ಮಾಡಿ ಇವತ್ತು ಮತ್ತು ನಾಳೆ 2 ದಿನಗಳ ಕಾಲ ಈ ಪುಸ್ತಕ ಸಂತೆ ಏರ್ಪಾಡು ಮಾಡಿದ್ದಾರೆ. ಪುಸ್ತಕ ಮತ್ತು ಪತ್ರಿಕೆಗಳನ್ನು ಕೊಂಡು ಓದುವ ಅಭಿರುಚಿ ಮತ್ತು ಕಾಳಜಿಯನ್ನು ಬೆಳೆಸಿಕೊಳ್ಳಿ ಅಂತ ನೆನೆದಿದ್ದ ಓದುಗರಿಗೆ ಕರೆ ನೀಡಿದರು. ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ, ಸಚಿವ ರಾಮಲಿಂಗಾರೆಡ್ಡಿ, ಲೇಖಕರಾದ ಬರಗೂರು ರಾಮಚಂದ್ರಪ್ಪ, ಮಾಜಿ ಸಂಸದ ಉಗ್ರಪ್ಪ ಮತ್ತು ಸಂಪಾದಕರಾದ ವಿಶ್ವೇಶ್ವರ ಭಟ್ ಸೇರಿ ಹಲವು ಗಣ್ಯರು ಉಪಸ್ಥಿತರಿದ್ದರು.